BKG ಹಾಸ್ಪಿಟಲ್ಗೆ ನಿಮಗೆಲ್ಲ ಸ್ವಾಗತ. ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ನಾವು 1 ಮಂತಿಂದ ಆಲ್ಮೋಸ್ಟ್ 15th of August ಇಂಡಿಪೆಂಡೆನ್ಸ್ ಡೇಯಿಂದ ಸ್ಟಾರ್ಟ್ ಮಾಡಿದ್ವಿ. ನಿಮಗೆ ಗೊತ್ತಿರೋ ಹಾಗೆ ಕಾರ್ಡಿಯಾಲಜಿಗೆ ಅಷ್ಟು ಅಡ್ವಾನ್ಸ್ ಆಗ್ತಾ ಇದೆ. ಎಲ್ಲ ಪ್ರೊಸೀಜರ್ಸು ಸರ್ಜರಿಯಿಂದ ಏನು ಮಾಡ್ತಿದ್ದಾರೋ ಅದೆಲ್ಲ ಪ್ರೊಸೀಜರ್ಸ್ ಈಗ ಇಂಟರ್ವೆನ್ಷನಿಂದ, ಅಂದರೆ ವಿತೌಟ್ ಓಪನಿಂಗ್ ದಿ ಹಾರ್ಟ್ ಆ ಥರ ಮಾಡ್ತಿದ್ದೀವಿ. ಇದರಲ್ಲಿ ಈ ಅಯೋರ್ಟಿಕ್ ವ್ಯಾಲ್ವ್ ಅನ್ನೋದು, ಅಂದರೆ ಅಯೋರ್ಟಿಕ್ ವ್ಯಾಲ್ವ್ ಅಂದರೆ ಹಾರ್ಟಿಂದ ಬರೋ ಮೇನ್ ವ್ಯಾಲ್ವ್ದು ವಿತೌಟ್ ಸರ್ಜರಿ ತುಂಬ ಕಾಮನ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಅಯೋರ್ಟಿಕ್ ವ್ಯಾಲ್ವ್ ಫಸ್ಟ್ ಮಾಡಿದ್ದು ನಾನೇ, ಬೇರೆ ಹಾಸ್ಪಿಟಲ್ ಮಾಡಿದ್ದು. ಬಟ್ ಇದು ಈ ಥರ ಅಯೋರ್ಟಿಕ್ ವ್ಯಾಲ್ವ್ ಕಾಮನ್ ಆಗಿದೆ. ಬಟ್ ಈ ಮೈಟ್ರಲ್ ವ್ಯಾಲ್ವ್ ಅನ್ನೋದು ತುಂಬಾ ಕಾಂಪ್ಲಿಕೇಟೆಡ್ ಇದು ಕಂಪೇರ್ಟಿವ್ಲಿ. ಸೊ ಅದನ್ನೇ ಫಸ್ಟ್ ಟೈಮ್ ನಾವು ಇಲ್ಲಿ ಮೈಸೂರಲ್ಲಿ ಮಾಡಿರೋದು. ನಾಟ್ ಓನ್ಲಿ ಮೈಸೂರು, ಇವಾಗ ನಾವು ಇದು ನ್ಯೂ ಟೆಕ್ನಾಲಜಿ, ಅದಕ್ಕೆ ಕಾಸ್ಟ್ಲಿ ಇರೋದು. ಬರ್ತಾ ಡೆಫಿನೆಟ್ಲಿ ಗೌರ್ಮೆಂಟ್ ಸಬ್ಸಿಡೈಸ್ ಮಾಡಿದ್ರೆ ಡೆಫಿನೆಟ್ಲಿ ಕಮ್ಮಿಗೆ ಬರುತ್ತೆ. ಆ ಕ್ಲಿಪ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಮೋಸ್ಟ್ಲಿ ಇಟ್ ವಿಲ್ ಬಿ ಮ್ಯಾಕ್ಸಿಮಮ್ ಫ್ಯೂ ಥೌಸಂಡ್ಸ್ ಇರ್ಬೋದು ಇದನ್ನು ಮಾಡೋಕ್ಕೆ. ಬಟ್ ಅದ್ರ ಟೆಕ್ನಾಲಜಿ ಪೇಟೆಂಟು ಅದೆಲ್ಲನೇ ಜಾಸ್ತಿ ಕಾಸ್ಟ್ಲಿ ಇರೋದು. ಯೂಸ್ ಮಾಡ್ತಾ ಡೆಫಿನೆಟ್ಲಿ ಅದು ಕಾಸ್ಟ್ ಕಮ್ಮಿ ಆಗೇ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಟಾವಿ ವ್ಯಾಲ್ವ್ ಮೊದಲು ಬಂದಾಗ 20 ಲಕ್ಷ ಇತ್ತು, ಈಗ 8 lakhsಗೆ ಟಾವಿ ವ್ಯಾಲ್ವ್ ಬಂದ್ಬಿಡುತ್ತೆ. ಸ್ಟೆಂಟು ಅಷ್ಟೇ, ಮೊದಲು ಬಂದಾಗ 1.25 ಲಕ್ಷ 2 ಲಕ್ಷ ಆಯ್ತು, ಈಗ 25,000ಕ್ಕೆ ಎಲ್ಲ ಸ್ಟೆಂಟ್ ಇರುತ್ತೆ. ಸೊ ನಾವು ಯೂಸ್ ಮಾಡ್ತಾ ಅದ್ರ ಕಾಸ್ಟ್ ಕಮ್ಮಿ ಆಗುತ್ತೆ. ಏನು ಇಂಪಾರ್ಟೆಂಟ್ ಅಂದರೆ ಅದ್ರ ಸ್ಕಿಲ್ ನಾವು ಡೆವಲಪ್ ಮಾಡಿಕೊಂಡು ಅದನ್ನು ಮಾಡುವಂಥ ಸ್ಮಾಲರ್ ಸಿಟೀಸ್ಗೆ ಮಾಡಿದಾಗ ಅದು ಡೆಫಿನೆಟ್ಲಿ ಯೂಸೇಜ್ ಜಾಸ್ತಿ ಆಗುತ್ತೆ. ಪೇಷಂಟ್ ಇದು ಮೀನ್ಸ್ ಔಟ್ಕಮ್ಮು ಇಂಪ್ರೂವ್ ಆಗುತ್ತೆ. ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಇವಾಗ ಅಂಡರ್ ದ್ಯಾಟ್ ಇದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ಪ್ರಾಬಬಲಿ ಇದಕ್ಕೆಲ್ಲ ಕ್ಯಾಪಿಂಗ್ ಅಂತ ಬಂದುಬಿಟ್ರೆ ದೇ ಮೇ ಫಿಕ್ಸ್ ಇಟ್. ಬಟ್ ಇದು ಯಾವುದು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋವಂಥದ್ದಲ್ಲ, ಇದೆಲ್ಲ ಹೊರಗಡೆ ಮಾಡೋವಂಥದ್ದು. ಹಾಗಾಗಿ ಇನ್ವೇರಿಯಬಲಿ ದ ಕಾಸ್ಟ್ ವಿಲ್ ಬಿ ವೆರಿ ಹೈ. ಗ್ರ್ಯಾಜುಲಿ ಸರ್ ಹೇಳ್ದಂಗೆ ಇನ್ನೊಂದು ಫ್ಯೂ ಡ್ಯೂ ಕೋರ್ಸ್ ಆಫ್ ಟೈಮಲ್ಲಿ ಪ್ರೈಸ್ ಎಲ್ಲ ಕಡಿಮೆ ಆಗ್ಬೋದು. ಬಟ್ ಪ್ರೊಸೀಜರಲ್ ಕಾಸ್ಟು ನಾವು ಏನು ಪ್ರೊಸೀಜರ್ ಮಾಡ್ತಾಯಿದ್ದೀವಿ ಅದು ತುಂಬ ನಾಮಿನಲ್ಲು. ನಾವು ರೆಗ್ಯುಲರಾಗಿ ಏನು ಮಾಡ್ತಾಯಿದ್ದೀವಿ ಅಷ್ಟೇ ಚಾರ್ಜ್ ಮಾಡ್ತಾ ಇರೋದು. ಬಿಕಾಸ್ ಆಫ್ ದ್ಯಾಟ್ ಆ ಕ್ಲಿಪ್ ಚಾರ್ಜ್ ಜಾಸ್ತಿ ಇರೋದ್ರಿಂದ ವಿ ಆರ್ ಥಿಂಕಿಂಗ್ ದ್ಯಾಟ್ ಇದು ಪ್ರೊಸೀಜರೇ ಇಷ್ಟು ಕಾಸ್ಟ್ಲಿ ಅಂತ. ಅಫೋರ್ಡಬಿಲಿಟಿ ಇರೋರು ಈಗ ಮಾಡಿಸ್ಕೊತಾ ಇದ್ದಾರೆ. ಇನ್ಸ್ಟೆಡ್ ಆಫ್ ಚೆಸ್ಟ್ ಓಪನ್ ಮಾಡಿ ಪೇಷಂಟ್ನ ICUಲಿ ಹಾಕಿ ವೆಂಟಿಲೇಟರ್ಲ್ಲಿ ಹಾಕಿ 7-8 ದಿನ ಹಾಸ್ಪಿಟ್ಲಲ್ಲಿ ಮಲಗಿದ್ದು 1 ತಿಂಗಳ ತನಕನೂ ಎದೆ ನೋವು ಅಂತ ಅಂದ್ಕೊಂಡಿರೋ ಬದಲು ಸರ್ಜರಿ ಮಾಡಿ ನೆಕ್ಸ್ಟ್ ಡೇ ಎದ್ದು ಓಡಾಡ್ತಾರೆ ಅಂತಂದರೆ ಡೆಫಿನೆಟ್ಲಿ ಕಾಸ್ಟ್ ಈಸ್ ನಾಟ್ ದ ಮ್ಯಾಟರ್ ಹಿಯರ್. ಅಂದರೆ ಕಾಸ್ಟ್ ಇದು ಬರಲ್ಲ. ಪೇಷಂಟಿಗೆ ರಿಕವರಿ ಫಾಸ್ಟಾಗಿ ಆಗಬೇಕು, ನಾನು ಮನೆಗೆ ಹೋಗಬೇಕು, ಕಾಂಪ್ಲಿಕೇಶನ್ಸ್ ಲೆಸ್ ಇದ್ದಾಗ ಡೆಫಿನೆಟ್ಲಿ ಪೀಪಲ್ ವಿಲ್ ಆಪ್ಟ್ ಫಾರ್ ಇಟ್. ಅಂದರೆ ಈಗ ವ್ಯಾಲ್ವ್ ಲೀಕ್ ಒಂದ್ಸಲಿ ನಾವು ಸ್ಟಾಪ್ ಮಾಡಿಬಿಟ್ರೆ ಯೂಶ್ವಲಿ ಇಟ್ ಇಸ್ ಲೈಫ್ ಲಾಂಗ್. ಬಟ್ ಆ ಹಾರ್ಟ್ ಫಂಕ್ಷನ್ ಎಷ್ಟು ರಿಕವರ್ ಆಗುತ್ತೆ ಏನು ಅದು ಡಿಪೆಂಡ್ಸ್ ಆನ್ ದಿ ಒರಿಜಿನಲ್ ಡಿಸೀಸ್, ಇವಾಗ ಯಾಕೆ ಆ ಕಾಸ್ ಅಂತ. ಬಟ್ ಅಟ್ಲೀಸ್ಟ್ ಅವ್ರಿಗೆ ತಿರ್ಗಾ ಅಡ್ಮಿಷನ್ ಆಗೋದಾಗಲಿ, ಎವ್ರಿ ಅಡ್ಮಿಷನಲ್ಲಿ ಡೆತ್ ರೇಟ್ ತುಂಬ ಜಾಸ್ತಿ ಆಗುತ್ತೆ, ಅದೆಲ್ಲ ಕಮ್ಮಿ ಆಗುತ್ತೆ. ಸೊ ಕ್ವಾಲಿಟಿ ಆಫ್ ಲೈಫ್ ಬೆಟರ್ ಆಗುತ್ತೆ. ಪೇಷಂಟ್ ಕ್ಯಾನ್ ಗೆಟ್ ಬ್ಯಾಕ್ ಟು ನಾರ್ಮಲ್ಸಿ. ಅಂದರೆ ಮಾರ್ಬಿಡಿಟಿ ಕಡಿಮೆ, ಬ್ಲಡ್ ಲಾಸು, ಸರ್ಜರಿ, ಓಪನಿಂಗ್. ಅವ್ರಿಗೆ 1 ಬಾಟಲ್ ಬ್ಲಡ್ಡು ಕೊಡಲಿಲ್ಲ, ಏನು ಇದು ಎಕ್ಸ್ಟ್ರಾ ಏನು ಮಾಡೋಕ್ಕೆ ನಾವೇನು ನೆಸಿಟಿ ಇರಲಿಲ್ಲ. ಅದು ಪ್ರೊಸೀಜರ್ ಹೇಗೆ ಮಾಡಿದ್ದು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ಮೈಸೂರಲ್ಲಿ ಒಂದು 10 ಲಕ್ಷ ಪಾಪ್ಯುಲೇಷನ್ನಲ್ಲಿ 1,000 ಜನಕ್ಕೆ ಈ ಸರ್ಜರಿ ಬೇಕಾಗುತ್ತೆ. ಅಷ್ಟು ಜನ ಇದ್ದಾರೆ ಈ ಸರ್ಜರಿ ಬೇಕಾಗಿರೋರು. ಬಟ್ ಈ ಪ್ರೊಸೀಜರ್ ಫಸ್ಟ್ ಆಫ್ ಆಲ್ ಮಾಡೋಕ್ಕಾಗಲ್ಲ, ಇಲ್ಲಿ ಮಾಡ್ತಿಲ್ಲ. ಎರಡನೇದು ಬ್ಯಾಂಗ್ಳೂರ್ಗೆ ಹೋಗಬೇಕು, ಇಲ್ಲಾಂದರೆ ಚೆನ್ನೈ. ಇವಾಗ ಎರಡು ಸೆಂಟರ್ಸಲ್ಲೇ ಸೌತ್ ಇಂಡಿಯಲ್ಲಿ ಮಾಡ್ತಿರೋದು. ನೆಕ್ಸ್ಟು ಡೆಲ್ಲಿ. ಸೊ ಡೆಲ್ಲಿಯಲ್ಲಿ ಫಾರ್ ಎಕ್ಸಾಂಪಲ್ ಈ ಪ್ರೊಸೀಜರ್ ಕಾಸ್ಟ್ 75 lakhs ಚಾರ್ಜ್ ಮಾಡೋದು. ಸೊ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ, ಬಟ್ ಇಲ್ಲಿ ಅಷ್ಟು ಕಮ್ಮಿ ಮಾಡಿದ್ವಿ. ಸೊ 1,000 ಜನಕ್ಕೆ ಬೇಕಾಗುತ್ತದು. ಬಟ್ ಮಾಡಿಸ್ಕೊತಿರೋದು ಹಾರ್ಡ್ಲಿ ಇವಾಗ ಒಬ್ಬರಿಬ್ಬರು ಯಾರ ಬ್ಯಾಂಗ್ಳೂರಿಗೆ ಚೆನ್ನೈಗೆ ಹೋಗಿ ಮಾಡಿಸ್ಕೊಂಡ್ಬರ್ತಾರೆ. ಸೊ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ರಿಂದ ಪ್ರೊಸೀಜರ್ ಕಾಸ್ಟು ಕಮ್ಮಿ, ಎಕ್ಸ್ಪರ್ಟೀಸು ಇದೆ. ಸೊ ಡೆಫಿನೆಟ್ಲಿ ಜಾಸ್ತಿ ಜನ ಬಂದು ನೀವು ನ್ಯೂಸು ಹರಡಿಸಿದ್ರೆ ಡೆಫಿನೆಟ್ಲಿ ಜಾಸ್ತಿ ಜನ ವಿಲ್ಲಿಂಗ್ ಟು ಗೆಟ್ ಇಟ್ ಡನ್. ಸೊ ಈ ಸರ್ಜರಿ ಬೇಕಾಗಿರೋರು ತುಂಬ ಜನ ಇರ್ತಾರೆ. ನಾನು ಇದು ಸೆಕೆಂಡ್ ಕೇಸ್ ಮಾಡಿರೋದು. ಬಟ್ ಅಂದರೆ ಇಲ್ಲಿ ಮೈಸೂರಲ್ಲಿ ಫಸ್ಟ್ ನಾನು ಮಾಡಿರೋದು. ನಾನು ಟ್ರೈನಿಂಗ್ ಮಾಡಿಸ್ಕೋವಾಗ ಮಾಡಿದ್ದು. ಈಗ ನಿಮಗೆ ಗೊತ್ತು, ಡೆಫಿನೆಟ್ಲಿ ಆಗುತ್ತೆ. ಇವಾಗ ಗೌರ್ಮೆಂಟು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ಗೆ ಇದು ಇವಾಗ ಸಬ್ಸಿಡೈಸ್ ಮಾಡಿ ಇದು ಪೇಮೆಂಟ್ ಕೊಡ್ತಿದ್ದಾರೆ. ಸೊ ಹಾರ್ಟ್ ಟ್ರಾನ್ಸ್ಪ್ಲಾಂಟಿಗೆ ಮಾಡುವಾಗ ಡೆಫಿನೆಟ್ಲಿ ಇದಕ್ಕನ್ನು ಮಾಡ್ಬೋದು. ಇವಾಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಎಷ್ಟು ಎಫೆಕ್ಟಿವೋ ಇದು ಅಷ್ಟೇ ಎಫೆಕ್ಟಿವ್. ಓನ್ಲಿ ಥಿಂಗ್ ಇಸ್ ಅದು ದೊಡ್ಡ ಸರ್ಜರಿ ಒಂಥರ ಗ್ಲಾಮರಸ್ ಆಗಿ ಇದು ತೋರಿಸ್ಕೊತಾರೆ.
ಬಟ್ ಅದರದ್ದು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಎಷ್ಟು ಮಾಡ್ಬೋದು ಅಷ್ಟೇ ಎಫೆಕ್ಟಿವ್ ಆಗ್ಬೋದು. ಸೊ ಒಂದು ಪ್ರೈಸ್ ಕ್ಯಾಪ್ ಮಾಡಿಬಿಟ್ರೆ ಡೆಫಿನೆಟ್ಲಿ ಮಾಡ್ಬೋದು ಸರ್. ಅಂದರೆ ಈಗ ಸಿಂಪ್ಟಮ್ಸ್ ಅಂದರೆ ಹಾರ್ಟ್ ಫೇಲ್ಯೂರ್ ಅಂದರೆ ಉಸಿರಾಟದ್ದು ತೊಂದರೆ ಆಗೋದು, ಉಸಿರಾಟಕ್ಕೆ ತೊಂದರೆ ಆಗೋದು, ಪದೇ ಪದೇ ಇವಾಗ ಆಸ್ತಮಾ ಅಂತ ಹೇಳ್ಕೊಂಡು ಅಡ್ಮಿಟ್ ಆಗ್ತಿರ್ತಾರೆ ಹಾರ್ಟ್ ಫೇಲ್ಯೂರ್ ಆಗಿ. ಸೊ ಬ್ರೆತ್ಲೆಸ್ನೆಸ್ಸು ಈ ಥರ ಇರೋದು ಸಿಂಪ್ಟಮ್ಸು. ಕೆಲವು ಸಲ ಹಾರ್ಟ್ ಅಟ್ಯಾಕ್ ಆದಮೇಲೂ ಇದೇ ಥರ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಒಂದೊಂದ್ಸಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ ಹಾರ್ಟ್ ಫೇಲ್ಯೂರ್. ಸರ್, ಈಗ ಆಯುಷ್ಮಾನ್ ಭಾರತ ಕರ್ನಾಟಕ ಇದಕ್ಕೆ ಪ್ರೈವೇಟ್ ಆಸ್ಪತ್ರೆಗಳು ಹೆಚ್ಚುವರಿಯಾಗಿ ಸೇರಿಸಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ. ಕರೆಕ್ಟ್. ಈ ನಿಟ್ಟಿನಲ್ಲಿ ನಿಮ್ಮ ಆಸ್ಪತ್ರೆಗಳನ್ನು ಸೇರಿಸಲಿಕ್ಕೆ ಏನಾದರೂ ಹೌದು. ಒಪ್ಕೋತೀರಾ ಹೇಗೆ? ಇಲ್ಲ, ಡೆಫಿನೆಟ್ಲಿ ಸೇರಿಸ್ಕೊಳ್ಳೋಕ್ಕೆ ಇದೆ. ಬಟ್ ಅಲ್ಲಿ ಕೆಲವು ರೂಲ್ಸ್ ಇದೆ. 3 ತಿಂಗಳು ಇರಬೇಕು ಹಾಸ್ಪಿಟಲ್ ಇದು ಡಿಪಾರ್ಟ್ಮೆಂಟು, ಆಮೇಲೆ ಅವರು ಅಪ್ರೂವಲ್ ಕೊಡೋದು ಅಂತ. ಅದಕ್ಕೆ ನಾವು ಅಪ್ಲೈ ಮಾಡ್ತೀವಿ. ಇನ್ನೊಂದು 15-20 ದಿನದಲ್ಲಿ ಆಗುತ್ತೆ ಅದು. ಬಟ್ ಅದೆಲ್ಲ ಇದ್ರ ಕೆಳಗಡೆ ಬರುತ್ತೋ ಇಲ್ವೋ ಗೊತ್ತಿಲ್ವಲ್ಲ. ಇದು ಪ್ರೊಸೀಜರೇ ಇಲ್ಲ ಆಯುಷ್ಮಾನ್ ಭಾರತದಲ್ಲಿ ಅಂತಂದರೆ ಅದು ಮಾಡೋಕ್ಕಾಗಲ್ಲ. ಹಾಗಾಗಿ ಅದಕ್ಕೆ ಪ್ರೀ ರಿಕ್ವಿಸಿಟ್ಸ್ ನಾವು ಕ್ಲಿಯರೆನ್ಸ್ ತೊಗೊಂಡು ಮಾಡಬೇಕಾಗುತ್ತೆ. ನಮ್ಮದು ಈಗ ಸ್ಟಾರ್ಟ್ ಆಗಿರೋದ್ರಿಂದ ಹಾಸ್ಪಿಟಲ್ 3 ಮಂತ್ಸ್ ಆಗಿರೋದ್ರಿಂದ ಡೌನ್ ದ ಲೈನ್ ಒಂದು 10-15 ಡೇಸಲ್ಲಿ ಬರ್ತಾ ಇದೆ. ಯಶಸ್ವಿನಿ ಅದೆಲ್ಲ ಎಂಪ್ಯಾನಲ್ ಆಗ್ತಾ ಇದ್ದೀವಿ. ಬಟ್ ವಿ ನೀಡ್ ಅನ್ ಲಿಟಲ್ ಟೈಮ್, ಆಲ್ಮೋಸ್ಟ್ ಅರೌಂಡ್ 1 ಮಂತ್ ಆಗಬಹುದು. ಅದ್ರ ಬಗ್ಗೆ ಡಾಕ್ಟ್ರ್ ಹೇಳ್ತಾರೆ. ಈಗ ಅದ್ರ ಬಗ್ಗೆ ಏನು ವೆಚ್ಚ, ಹಾಕೋಂಥ ವ್ಯಾಲ್ಯೂ ಕಾಸ್ಟ್ ಎಷ್ಟು, ನಮ್ಮ ಪ್ರೊಸೀಜರಲ್ ಕಾಸ್ಟ್ ಎಷ್ಟಾಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮಗೆ ಗೊತ್ತಿದ್ದಂಗೆ ಈಗ ಈ ಥರ ಎಲ್ಲ ಸರ್ಜರಿ ಮಾಡಿಸ್ಕೊಳ್ಳೋಕ್ಕೆ ಬ್ಯಾಂಗ್ಳೂರಲ್ಲೂ ಈಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಒಂದು, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ನೇಮ್ ಆಫ್ ದ ಹಾಸ್ಪಿಟಲ್ಸ್, ಬ್ಯಾಂಗ್ಳೂರಲ್ಲೇ 2 ಹಾಸ್ಪಿಟಲ್ ಮಾತ್ರ ಮಾಡ್ತಿದ್ದದ್ದು. ಅದನ್ನು ಕೂಡ ಒಂದು ಹಾಸ್ಪಿಟ್ಲು 50 ವರ್ಷ ಇದ್ರೂ ಕೂಡ ಆ ಹಾಸ್ಪಿಟಲ್ಲು 2 ಸರ್ಜರಿ ಮಾಡಿರೋವಂಥದ್ದು. ಈಗ ನಾವು ಸ್ಟಾರ್ಟಪ್ ಹಾಸ್ಪಿಟ್ಲ್ ಈಗ 3 ತಿಂಗಳಾಗಿದ್ರೂ ವಿ ಆರ್ ಡನ್ 1 ಸರ್ಜರಿ. ಐ ಥಿಂಕ್ ಡೌನ್ ದ ಲೈನ್ ವಿ ಹ್ಯಾವ್ ಎನ್ ಸೀರೀಸ್ ಆಫ್ ಕೇಸಸ್ ಟು ಆಪ್ರೇಟ್. ಬಟ್ ಇನ್ನೊಂದು ಹಾಸ್ಪಿಟ್ಲ್ ಇದೆ, ಆ ಹಾಸ್ಪಿಟ್ಲಲ್ಲಿ ಇದುವರೆಗೂ ಕರ್ನಾಟಕದಲ್ಲಿ ಆಗಿರೋದು ಒಂದು 10 ಕೇಸಸ್ ಅಂತ ಇರ್ಬೋದು. ನಮಗೆ ಗೊತ್ತಿರುವಂಗೆ ಸುಮಾರು ಜನ ಪೊಲಿಟಿಷಿಯನ್ಸ್ ಇರ್ಬೋದು, ಬ್ಯೂರೋಕ್ರಾಟ್ಸ್ ಇರ್ಬೋದು, ಎಲ್ಲ ಹೋಗಿ ಚೆನ್ನೈಲಿ ಮಾಡಿಸ್ಕೊಂಬರ್ತಿದ್ರು ಅಥವಾ ಡೆಲ್ಲಿಗೆ ಹೋಗಿ ಮಾಡಿಸ್ಕೊಂಬರ್ತಿದ್ರು. ಆ ಫೆಸಿಲಿಟಿ ನಮ್ಮ ಅವಾಂಟ್ BKG ಹಾಸ್ಪಿಟ್ಲಲ್ಲೇ ಇದೆ ಅಂತ ಹೇಳೋದಕ್ಕೆ, ಅಂಡರ್ ದಿ ಗೈಡೆನ್ಸ್ ಆಫ್ ಡಾಕ್ಟರ್ ರಾಜಗೋಪಾಲ್ ಇದೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಅಂತಂದರೆ 4D ಎಕೋ ಇರಬೇಕು. 4D ಎಕೋ ಮೈಸೂರು ಸಿಟಿನಲ್ಲಿ ಯಾರ ಹತ್ರನೂ 4D ಎಕೋ ಇಲ್ಲ. ಅಗೈನ್ TE ಎಕೋಗ್ರಾಮ್ ಅಂದರೆ TE ಪ್ರೋಬ್ ಇರೋವಂಥದ್ದು ಯಾರ ಹತ್ರನೂ ಇಲ್ಲ. ಈ 4D ಮತ್ತು TE ಪ್ರೋಬ್ಸ್ ಇವಿಷ್ಟು ಇದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಅದು ಬೇರೆ ಹಾಸ್ಪಿಟ್ಲಲ್ಲಿ ಇರೋಕ್ಕೆ ಚಾನ್ಸ್ ಇಲ್ಲ, ನಮ್ಮ ಹಾಸ್ಪಿಟ್ಲಲ್ಲಿದೆ. ಹಾಂ, ಮತ್ತು ಅದ್ರ ಜೊತೆಗೆ ಸಫಿಸ್ಟಿಕೇಟೆಡ್ ಅನಸ್ಥೀಷಿಯಾ ವರ್ಕ್ ಸ್ಟೇಷನ್ ಕೂಡ ಇರಬೇಕು ಹಾಸ್ಪಿಟ್ಲಲ್ಲಿ. ಅದು ಕೂಡ ನಮ್ಮ ಹಾಸ್ಪಿಟ್ಲಲ್ಲಿದೆ, ಅಲಾಂಗ್ ವಿತ್ ದ ಕ್ಯಾತ್ ಲ್ಯಾಬ್. ಅದು ಪ್ರೈವೇಟ್ ಇನ್ಶೂರೆನ್ಸ್ ಎಲ್ಲ ಇಸ್ ಡ್ಯೂ ಇನ್ನೊಂದು 10-15 ಡೇಸಲ್ಲಿ ವಿ ಆರ್ ಇನ್ಕ್ಲೂಡಿಂಗ್.